ನಮಗೆ ಹೆಂಗಿದ್ವಿ ನಾವು ಅಂದರೆ ಅಣ್ತಮ್ಮದಿರ್ಕಿಂತ ಹೆಚ್ಚಾಗಿದ್ವಿ. ಅವನು ಮದುವೆ ಮಾಡ್ಕೋಬೇಕಾದ್ರೂ ನಾವು ಜೊತೆಗೆ ಹೋಗಿ ಹೆಣ್ಣು ನೋಡಿದ್ದು. ಆವಾಗಿಂದ ನಾವು ಜೊತೆಗಿದ್ದೀವಿ. ಅವನು ಏನೇನು ಆಸ್ತಿ ಸಂಪಾದನೆ ಮಾಡಿದಾನೆ ನಾವು 3 ಜನ ಕಷ್ಟಪಟ್ಟು ದುಡ್ದೇ ಮಾಡಿರೋದು, ಯಾರಿಂದಲೂ ಆಗಲಿಲ್ಲ. ನಾವು 3 ಜನ ನಿಂತ್ಕೊಂಡೇ ಮಾಡಿರೋದು. ಸೌಂದರ್ಯ ಕನ್ಸ್ಟ್ರಕ್ಷನ್ನು, ಕ್ಯಾನಪಿ ಹೋಮ್ಸು, ರುದ್ರಾ ಇನ್ವೆಸ್ಟ್ಮೆಂಟ್ಸು, 3 ಕಂಪ್ನಿನೂ ನಮ್ಮದೇ. 3 ಜನಕ್ಕೂ ಈಕ್ವಲ್ ಶೇರ್ ಇದೆ. ಅನ್ಫಾರ್ಚುನೇಟ್ ಅವ್ನಿಗೇನು ಪ್ರಾಬ್ಲಮ್ಸ್ ಇತ್ತು, ಅವ್ನ ಪರ್ಸನಲ್ ಪ್ರಾಬ್ಲಮ್ಸ್ ಇಂದ ಇಟ್ ವಾಸ್ ನಥಿಂಗ್ ಲೈಕ್ ಇಟ್ ವಾಸ್ ನೋ ಮೋರ್. ನಮ್ಮ ಜೊತೆ ಇಲ್ಲ ಅವನು. ನಮ್ಗೆ ದುಃಖ ಆಗುತ್ತೆ. ಅವ್ನು ತೀರ್ಕೊಂಡಾಗ ಪೋಸ್ಟ್ ಮಾರ್ಟಮ್ನಲ್ಲೂ ನಾವಿಬ್ರು ನಿಂತಿದ್ವಿ. ಮಣ್ಣು ಮಾಡ್ಬೇಕಾದ್ರೂ ಜೊತೆಗಿದ್ವಿ. ಮನೇಲಿ ಬಾಡಿ ತಂದಾಗ್ಲೂ ನೀವೆಲ್ಲ ಯಾರು ನೋಡಿರ್ಬೋದು, ನನ್ನ ಜೊತೆಗೇ ಇದ್ವಿ. ಆಮೇಲೆ ಒಂದು ಸೌಂದರ್ಯ ಕನ್ಸ್ಟ್ರಕ್ಷನ್ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರ್ತೀರಿ ವ್ಯಾಪಾರದಲ್ಲಿ. ಆ ವ್ಯಾಪಾರದಲ್ಲಿ ಸ್ವಲ್ಪ ಕಮ್ಮಿ ಆದಾಗ ಅವರು ರೇಖಾ ಅವ್ರು ಏನು ಮಾಡಿದ್ರು, ದಟ್ ಈಸ್ ಕಾಲ್ಡ್ ಜಗದೀಶ್ ವೈಫ್. ಜಗದೀಶಲ್ಲಿ ಹೆಸರಲ್ಲಿರೋ ಪ್ರಾಪರ್ಟಿ ಎಲ್ಲ 2020 ಎಲ್ಲ ಆ MNSಗೆ ರಿಜಿಸ್ಟರ್ ಮಾಡಿಸ್ಕೊಂಡ್ರು. ಬ್ಯಾಂಕಲ್ಲಿ ಸಾಲ ಇದ್ರು ಕೂಡ ರಿಜಿಸ್ಟರ್ ಮಾಡಿಸ್ಕೊಂಡ್ರು. ಯಾಕೆ ರಿಜಿಸ್ಟರ್ ಮಾಡಿಸ್ಕೊಂಡ್ರು ಅಂದರೆ ಸೌಂದರ್ಯ ಕನ್ಸ್ಟ್ರಕ್ಷನಲ್ಲಿ ನಾಳೆ ನನ್ನ ಲಾಸ್ ಆದರೆ ಇಲ್ಲಿಂದ ತಂದ್ಕೊಡೋದು, ಆ ಸೇಫ್ಟಿಗೋಸ್ಕರ ಅವರೆಲ್ಲ ರಿಜಿಸ್ಟರ್ ಮಾಡಿಸ್ಕೊಂಡ್ರು. ಜಗದೀಶ್ ಹೆಸರಲ್ಲಿ ಒಂದು ಪ್ರಾಪರ್ಟಿ ಇರಲಿಲ್ಲ. ಹಿ ವಾಸ್ ಟೋಟಲಿ ಶೇಕ್ ಆಗಿದ್ದ. ನಾವು ಧೈರ್ಯ ಹೇಳ್ತಾ ಇದ್ವಿ, ಏನಾಗಲ್ಲ ಬರ ಇನ್ನೂ 4 ಪ್ರಾಪರ್ಟಿ ಮಾಡೋಣ ಅಂತ. ಯಾಕಂದರೆ ನಾವೆಲ್ಲ ಏನು ಇದ್ರೆ ಬಂದವರು. ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅವ್ನಿಗೆ ಏನು ಪ್ರಾಬ್ಲಮ್ ಇತ್ತು, ಏನು ಫ್ಯಾಮಿಲಿ ಪ್ರಾಬ್ಲಮ್ ಏನು ಅದು ನಮ್ಗೆ ಗೊತ್ತಿಲ್ಲ. ಅವ್ನು ನಮ್ಮ ಜೊತೆ ಇಲ್ಲ. ಆಯ್ತು, ನಾವೇ ಹೋಗಿದ್ವಿ, ಪೋಸ್ಟ್ ಮಾರ್ಟಮ್ಗೂ ಹೋದ್ವಿ. ನಾವೇ ನಿಂತಿದ್ವಿ. ಅವ್ರ ಮನೆಯವ್ರು ಯಾರೂ ಇರಲಿಲ್ಲ. ನಾವಿಬ್ಬರು ಹೋಗಿ ಪೋಸ್ಟ್ ಮಾರ್ಟಮ್ ಮಾಡಿಸಿ ಮನೆಗೆ ಕರ್ಕೊಂಡ್ಬಂದು ಅಲ್ಲಿ ಮಣ್ಣು ಮಾಡೋ ತನಕ ಜೊತೆಗಿದ್ವಿ. ಆಮೇಲೆ ಒಂದು ಏಪ್ರಿಲ್ ಅಲ್ಲ ಒಂದು ನಿಮಿಷ ಡೇಟ್ ಇದೆ, ಅಲ್ಲ ಮೇ 11ನೇ ತಾರೀಕು ರೇಖಾ ಅವರು ನಮಗೆ ಒಂದು ಹೋಟ್ಲ್ ಕರೀತಾರೆ. ನೋಡಿ, ಸೌಂದರ್ಯ ಕನ್ಸ್ಟ್ರಕ್ಷನಲ್ಲಿ ಇಷ್ಟೆಲ್ಲ ಆಗ್ತಾ ಇದೆಯಲ್ಲ, ನೀವೆಲ್ಲರೂ ನೀವೇನೇನು ಹೇಳ್ತೀರೋ ನಾನು ಬರ್ಕೊಂಡು ಕೊಡ್ತೀನಿ, ಇಬ್ಬರಿಗೂ 10 ಕೋಟಿ ಕೊಡು ಅಂತ ಕೇಳಿದ್ರು. ನಾವು ಯಾವ ಕಾರಣಕ್ಕೂ ಎಲ್ಲಿಂದ ಕೊಡೋಣ 10 ಕೋಟಿ? ಎಲ್ಲಾರ್ದು ಲಾಸಲ್ಲಿದೆ, ನಮ್ಮ ಆಸ್ತಿಗಳು ಹರಾಜಲ್ಲಿದೆ. ವ್ಯಾಪಾರ ಮಾಡಿದ್ರೇ ತಾನೇ ಕವರ್ ಮಾಡೋಕ್ಕಾಗೋದು, ನಾವು ಕೊಡೋಕ್ಕಾಗಲ್ಲ ಅಂತ ಹೇಳಿದ್ವಿ. ಅವರು ಆಮೇಲೆ ಅದು ಒಂದು ಮೇ 18th 22nd ಏನೋ ಒಂದು ಡೆತ್ ನೋಟ್ ಸಿಕ್ತು ಅಂತ ಹೇಳಿ FIR ಮಾಡಿದ್ರು ನಮ್ಮ ಮೇಲೆ. ಅದು ಯಾತಕ್ಕೆ FIR ಮಾಡಿದ್ರು ಏನು ನಮಗೂ ಗೊತ್ತಿಲ್ಲ. ಪೊಲೀಸವರು ನಮಗೆ ಇನ್ವೆಸ್ಟಿಗೇಷನ್ ಮಾಡಿದ್ರು. ಕಾನೂನು ಪ್ರಕಾರ ಏನೇನಿದೆ ಎಲ್ಲ ನಡೀತು. ಇವತ್ತು ಹೈಕೋರ್ಟಲ್ಲಿ ನಮಗೆ ಸ್ಕ್ವ್ಯಾಶ್ ಮಾಡಿದ್ದಾರೆ. ನಾವು ನಿಮಗೆ ಹೇಳ್ತಾ ಇರೋದು ಒಂದೇ ಒಂದು, ಅವರು 22ನೇ ತಾರೀಕು ರಾತ್ರಿ 10 ಗಂಟೆಗೆ ಹೋಗಿ FIR ಮಾಡಿದ್ದಾರೆ. 24ನೇ ತಾರೀಕು ಪ್ರೆಸ್ ಮುಂದೆ ಬಂದ್ಬಿಟ್ಟು ಕರೆದು ನನ್ನ ಏಕವಚನದಲ್ಲಿ ಮಾತಾಡಿಸಿ ಅವನಿಂದನೇ ಕಾರಣ, ಅವನೇ ಸಾಯಿಸ್ತಾ, ಅವನಿಂದನೇ ಅಂತ ಹೇಳಿದ್ದಾರೆ. ನಿಮಗೆ ಯಾವುದೋ ಒಂದು ದಾಖಲೆ ಕೊಟ್ಟಿಲ್ಲ. 60 ಕೋಟಿ ಲಾಸ್ ಆಯಿತು, 20 ಕೋಟಿ ಸುರೇಶ್ ಅಕೌಂಟಿಗೆ ಹೋಯಿತು. ಎಸ್, ಸುರೇಶ್ ಅಕೌಂಟಿಗೆ 20 ಅಲ್ಲ 100 ಕೋಟಿ ಹೋಗಿರುತ್ತೆ. ನಾವು ಅವರು ಜೊತೆಗೂ ಬೆಳೆದಿರೋದು. ನನ್ನ ದುಡ್ಡು ಅವ್ನಿಗೆ ಹೋಗಿರುತ್ತೆ, ಅವನ ದುಡ್ಡು ನನಗೆ ಬಂದಿರುತ್ತೆ. ಆ್ಯಸ್ ಆನ್ 22 ಮಾರ್ಚಲ್ಲಿ ಅವನೇ ಬ್ಯಾಲೆನ್ಸ್ ಶೀಟ್ ಸೈನ್ ಹಾಕಿದ್ದಾನೆ. ಅವನೇ ನಂಗೆ 1 ಕೋಟಿ ಚಿಲ್ಲರೆ ಕೊಡಬೇಕು ಅಂತ. ನಮ್ಮದು ಒಂದು ವ್ಯಾಪಾರ ಜೊತೆಗೆ ಹುಟ್ಟು ಬೆಳೆದಿದ್ದು ನಾವು. ಅವರು ನನ್ನ ಒಂದೇ ಒಂದು ಪ್ರಶ್ನೆ ಏನು ಅಂದರೆ, 22ನೇ ತಾರೀಕು ರಾತ್ರಿ FIR ಮಾಡಿ 24ನೇ ತಾರೀಕು ಪ್ರೆಸ್ ಮುಂದೆ ಬಂದು ನನಗೆ ತೇಜೋವಧೆ ಮಾಡಬೇಕು, ನನಗೆ ನಿರ್ನಾಮ ಮಾಡಬೇಕು ಅಂತಲೇ ಹೇಳಿ ಮಾಡೋದು. ಅದು ಒಂದು ಮಾಡಿದರೆ ಎಷ್ಟೋ ಚೆನ್ನಾಗಿರ್ತೈತೆ. ಕೇವಲವಾಗಿ ಮಾತಾಡೋದು. ಅವನ ಮಗ ಇದ್ದಾನೆ, ಸ್ನೇಹಿತು, ನನ್ನಿಂದ ಅವನಿಗೆ ಲೈಫ್ ಥ್ರೆಟ್ ಇದೆ ಅಂತ ಹೇಳ್ತಾನೆ. ಹೆಂಗ್ ಸರ್ ಲೈಫ್ ಥ್ರೆಟ್ ಇರುತ್ತೆ? ಹಿಂದೆ ಒಂದು ಕಾರು ಮುಂದೆ ಒಂದು ಕಾರ್ ಹಾಕೊಂಡು ಹೋಗೋರಿಗೆ ಲೈಫ್ ಥ್ರೆಟ್ ಇದೆ ಅಂತ ಹೇಳಿ ಅದನ್ನ ಪೊಲೀಸವ್ರು ಕೇಳಿದ್ರೆ ಏನು ದಾಖಲೆ ಕೊಡ್ತಾ ಇಲ್ಲ. ಇರಲಿ ಸರ್, ನಡೆದೋಯ್ತು, ಇಷ್ಟೇ ನಾವು ಕೇಳ್ತಾ ಇರೋದು. ಇವತ್ತು ನಮಗೆ ಮಕ್ಕಳಿಗೆ ಮಸಿ ಬರೆದಿದ್ದಾರೆ. ನಾವು 22 ದಿನ ಬೇಗ ತಗೊಳ್ಳೋದಕ್ಕೆ ಅಷ್ಟೆಲ್ಲ ಇಷ್ಟು ಕಷ್ಟಪಟ್ವಿ. ಇವತ್ತು ಹೇಳ್ತಾರೆ ತಲೆ ತಪ್ಪಿಸ್ಕೊಂಡು ಹೋಗಿದ್ರು ಬಂದ್ರು ಅಂತ. ಕಾನೂನಿಗೆ ನಾವು ಬಗ್ಲೇಬೇಕು. ನಮಗೆ ಕಾನೂನಲ್ಲಿ ನಂಬಿಕೆ ಇದೆ, ಪೊಲೀಸವ್ರ ಮೇಲೆ ನಂಬಿಕೆ ಇದೆ. ಇನ್ವೆಸ್ಟಿಗೇಷನ್ ಕರೆಕ್ಟಾಗಿ ಆಯಿತು. ಇವತ್ತು ಅದು ಏನಿದೆ ಅನ್ನೋದು ಸ್ಕ್ವ್ಯಾಶ್ ಆಗಿದೆ. FIR ಸ್ಕ್ವ್ಯಾಶ್ ಆಗಿದೆ. ಅಷ್ಟೇ ಸರ್ ನಾನು ಹೇಳಕ್ಕೆ ಬಂದಿರೋದು. ಜಗದೀಶು ಚಿನ್ನದಂಥವನು. ನಮಗೂ ಅವನಿಗೂ ಯಾವ ಥರನೂ ತಕರಾರಿಲ್ಲ. ಅವನು ಬದುಕಿರೋ ಅಷ್ಟು ದಿನಾನು ನಮ್ಗೆ ದಿನಾ ಫೋನ್ ಮಾಡೋನು. ನಮ್ಮ ಮಗಳ ಮದುವೆಗೆ, ಅವನ ಮಗಳ ಮದುವೆಗೆ ನಮ್ಮ ಮನೆಗೆ ಬಂದು ಬಟ್ಟೆ ಕೊಟ್ಟು ಕರೆದಿದ್ದಾನೆ. ಅವನ ಬರ್ಡೇಗೆ ಹೋಗಿದ್ದೀವಿ ನಾವು. ಅವನು ದಿನಕ್ಕೆ ಏನಿಲ್ಲ ಅಂದ್ರೆ 5 ಅವರ್ ಜೊತೆಗಿರ್ತಾ ಇದ್ವಿ.
2020 ಅವ್ನು ಯಾವ ಕಾರಣಕ್ಕೆ ಬರ್ತಾ ಇರಲಿಲ್ಲ ದೇವ್ರಿಗೆ ಗೊತ್ತು. ಬಟ್ ಅವನು ತುಂಬ ಡಿಪ್ರೆಷನಲ್ಲಿದ್ದ. ಲಾಸ್ಟಲ್ಲಿ ಅವನ ತಂದೆ ಮನೆನ ಹರಾಜಿಗೆ ಬಂತು. ಅವಾಗಲೇ ಯಾರೂ ದುಡ್ಡು ಕಟ್ಟಿಲ್ಲ. ಅವ್ನು ತೀರೋದ್ಮೇಲೆ ಅವ್ರ ಮನೆಯವ್ರು ದುಡ್ಡು ಕಟ್ಟಿದ್ದಾರೆ. ನಾವು ಯಾರ ಮೇಲೂ ಏನು ತಪ್ಪು ಹೇಳ್ತಿಲ್ಲ ಸರ್. ನನಗೆ TV ಮುಂದೆ ಎಲ್ಲರ ಮುಂದೆ ಕೂತ್ಕೊಂಡು ನನ್ನ ಅಪರಾಧಿ ಅಂತ ಮಾಡಿದ್ರು. ಯಾವ ಕಾರಣನೂ ಕೊಡ್ದಿರ ಮಾಡಿದ್ದಾರೆ. ನಾವು ಕಣ್ಣಲ್ಲಿ ನೀರು ಬಂತು ನಮಗೆ. ಏನು ದಾಖಲೆ, ಒಂದು ದಾಖಲೆನೂ ಕೊಟ್ಟಿಲ್ಲ ನಿಮಗೆ. ನೀವೆಲ್ಲ ಚಾನಲವರು ತೋರಿಸಿದ್ರು A1 A2 ಅಂದ್ಬಿಟ್ಟು ನಂದು ಯಾವುದೋ ಫೋಟೋ ತೆಗೆದು ಹಾಕಿದ್ರು. ನಮ್ಮ ಮರ್ಯಾದೆ ಹೇಗೆ ಸರ್? ನಾವೇನೋ ವ್ಯಾಪಾರ ಮಾಡ್ಕೊಂಡಿರೋರು. ನಮ್ಮ ತಂದೆನೂ ಪ್ರೆಸ್ ಕರೆಸ್ಪಾಂಡೆಂಟು. ನಮ್ಗೆ ಎಷ್ಟು ಮರ್ಯಾದೆ ಹೋಯ್ತು ಸರ್? ಎಲ್ಲೋದ್ರು ತಲೆ ಎತ್ಕೊಂಡು ತಿರ್ಗಕ್ಕಾಗಲ್ಲ. ಇವಾಗ ನನ್ನ ಮಗನ ಮದುವೆ ಮಾಡಬೇಕು, ಏನಾರ ಹೋದ್ರೆ ನೀನೇನೋ ಮೋಸ ಮಾಡ್ಬಿಟ್ಟಿದ್ಯಾ, ದುಡ್ಡು ಮಾಡ್ಬಿಟ್ಟಿದ್ಯಾ ಅಂತಾರೆ. ಎಲ್ಲಿದೆ ಸರ್ ದಾಖಲೆ? ಅಷ್ಟೇ ಸರ್, ನಾನು ಹೇಳಿದಿಷ್ಟೇ. ನಾವು ಕ್ಲೀನ್ ಆಗಿದ್ದೀವಿ. ಹೈಕೋರ್ಟಿಂದ ನನಗೆ ತೀರ್ಮಾನ ಆಗಿದೆ. ನಮಗೂ ಜಗದೀಶ್ ಸಾವು ಯಾವ ಥರನೂ ಸಂಬಂಧ ಇಲ್ಲ. ಆಮೇಲೆ ಹಣದ ವಿಚಾರವಾಗಲಿ, ಜಗದೀಶ್ ನಾವೇನಾರ ಮೋಸ ಮಾಡೋಂಥವ್ನಲ್ಲ. ಜಗದೀಶು ಟೈಗರ್ ಇದ್ದಂಗೆ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಜಗದೀಶ್ ಹೆಂಗೆ ಅಂತ. ಯಾರನ್ನು ಚಿಕ್ಕ ಪುಟ್ಟ ಮಗು ಅಲ್ಲ. ಅವನ ಹತ್ರ ಏನು ಕಿತ್ಕೊಂಡ್ಬಿಟ್ಟು ನಾವು ಮೋಸ ಮಾಡ್ಬಿಟ್ಟು ಎದುರಿಸೋಕ್ಕೆ, ನಾನೇನೋ ವಿಡಿಯೋ ಇಟ್ಕೊಂಡಿದ್ದೀನಿ, ಎದುರಿಸ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾರೆ. ಏನು ವಿಡಿಯೋ ಇಟ್ಕೊಂಡು ಎದುರಿಸೋಕ್ಕಾಗತ್ತೆ ಸರ್? ಅವನು ಇಸ್ ನಾಟ್ ಎ ಸ್ಕಿಡ್. ಈಗಿನ ಕಾಲದಲ್ಲಿ ಮಗು ಕೈಲಿ ಒಂದು ಚಾಕೆಟ್ ಕಿತ್ಕೊಂಡು ಜೋರಾಗಿ ಕೂಗ್ಕೊಡುತ್ತೆ. ಅಂಥದ್ದನ್ನು ನಾವು ಅವ್ನು ಮೋಸ ಮಾಡಿದ್ರೆ ಅವ್ನು ಸುಮ್ಮನೆ ಬಿಡ್ತಾನ? ಈ ಸತ್ಯಕ್ಕೆ ಸರ್ ನೆಕ್ಸ್ಟ್ ಏನು ಹೇಳೋಣ ಅಂದರೆ, ಸೌಂದರ್ಯ ಕನ್ಸ್ಟ್ರಕ್ಷನ್ನ ಮುಗಿಸ್ಲೇಬೇಕು ಅಂತ ಹೇಳಿ ಮಾಡಿರೋದು ಸರ್. ಇದು ನಮ್ಮನ್ನು ನಾವು ಮುಂದೆ ಏನು ಪ್ರಾಜೆಕ್ಟೇ ಮಾಡಬಾರ್ದು ಅಂತ ಹೇಳ್ಕೊಂಡು ಮಾಡಿದ್ದಾರೆ. ಇವಾಗ ಅವ್ರಿಗೆ ಏನು ಸಿಕ್ಕಿದೆಯೋ ಗೊತ್ತಿಲ್ಲ. ಒಟ್ಟಲ್ಲಿ 22ನೇ ತಾರೀಕು FIR ಮಾಡಿ 24ನೇ ತಾರೀಕು ನಿಮ್ಮ ಮುಂದೆ ಬಂದಿದ್ದಾರೆ. ಯಾಕೆ? ಏನು ಸರ್ಕಾರದ ಮೇಲೆ ನಂಬಿಕೆ ಇಲ್ವಾ? ಗೌರ್ಮೆಂಟ್ ಮೇಲೆ ನಂಬಿಕೆ ಇಲ್ವಾ? ಕಾನೂನು ಮೇಲೆ ನಂಬಿಕೆ ಇಲ್ವಾ? ಪೊಲೀಸ್ ಮೇಲೆ ನಂಬಿಕೆ ಇಲ್ವಾ? ನನ್ನ ತೇಜೋವಧೆ ಮಾಡಬೇಕು ಅಂತಾನೇ ಬಂದಿರೋದು, ಬೇರೆ ಯಾವ ಕಾರಣಕ್ಕೂ ಬಂದಿಲ್ಲ ಸರ್. ಅಷ್ಟೇ ಸರ್. ನೀವು ಏನು ಕೇಳಬೇಕು ಕೇಳಿ ಸರ್.